ಒಂದು ಸ್ನೇಹ ಬಾಳಗಿದೆ ಸರ್. ಅದ್ರ ಜೊತೆಲಿ ನನ್ನ ಕುಟುಂಬ ತುಂಬ ದೃಢ ನಿಂತಿದ್ದಾರೆ, ನಂಬಿತ್ತು ನನ್ನ ಕುಟುಂಬ. ಓಕೆ. ಸೊ ನೀವು ನೀರಾವರಿಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಈಗ? ಸರ್ ಇದು ಸದ್ಯಕ್ಕೆ ಬೋರ್ ಅದೇ ಹೊಡಿತೀರಿ ಸದ್ಯಕ್ಕೆ. ಬೋರ್ವೆಲ್ ಮತ್ತೆ ಅಲ್ಲಿಂದ ಡ್ರಿಪ್ ಸಿಸ್ಟಮ್ ಮಾಡಿದ್ದೀರಿ? ಇಲ್ಲೊಂದು ಕೃಷಿ ಹೊಂಡ ಇದೆ. ಓಕೆ. ಸ್ವಲ್ಪ ಮೀನ್ ಸಾಕಿದ್ವು, ಒಂದಷ್ಟು ಅವ್ರ ಹಿಡ್ಕೊಂಡ್ರು, ಒಂದಷ್ಟು ಕಮರ್ಷಿಯಲ್ ಮಾಡ್ಕೋಗಿಲ್ಲ, ಬಟ್ ಮಾಡ್ಬೋದು, ಇದು ಲಾಭದಾಯಕ ಮಾಡ್ಕೊಳ್ಬೋದು. ಓಕೆ. ಇದರಿಂದ ನಿಮಗೆ ಕೃಷಿ ಭೂಮಿಗೆ ನೀರು ಇದರಿಂದ ತಗೊಳ್ತೀರಾ? ನಾವು ಉಪಯೋಗಿಸಿದ್ವಿ, ಒಂದೊಂದ್ಸಲ ನೀರು ಬೇರೆ ಬೋರಿಂದ ತುಂಬಿಸ್ಕೊಂಡು ಇಲ್ಲಿಂದ ಕೆಂಗಲ್ ಇಟ್ಕೊಂಡು ಹೊಡೆದಿದ್ವು. ಸುಮಾರು ಎಷ್ಟು ದೊಡ್ಡ ಹೊಂಡ ಸರ್ ಇದು? ಸರ್ ಹಿಂಗೆ 30 ಅಡಿ ಇದೆ ಸರ್. ಮತ್ತೆ ಆಳ ಎಷ್ಟಿದೆ? ಆಳ ಒಂದು 9 ಅಡಿ ಇದೆ ಸರ್. 30, 9. ಓಕೆ. ಇದರಲ್ಲಿ ಮಳೆ ನೀರು ಕಲೆಕ್ಟ್ ಆಗುತ್ತಾ? ಹಾಂ ಸರ್, ಬಿಸಿಲು ಕಲೆಕ್ಟ್ ಆಗುತ್ತೆ. ಮತ್ತೆ ಇಲ್ಲಿ ಚಾನಲ್ ಬೇಸಿಗೆ ಟೈಮ್ ನೀರು ಬರ್ತಕ್ಕೆ, ಚಾನಲ್ ನೀರು ಕಟ್ಟಿದಾಗ ನೀರು ಬಂದು ಇಲ್ಲಿ ಬೀಳುತ್ತೆ, ಇಲ್ಲಿಂದ ಇಲ್ಲಿ ಹೋಗುತ್ತೆ ಸರ್ ನೀರು. ಇದಕ್ಕೆಲ್ಲ ಸಬ್ಸಿಡಿ ವ್ಯವಸ್ಥೆ ಎಲ್ಲ ಇದೆ? ಇದು 14,000 ರೂಪಾಯಿ ಬಂದಿತ್ತು ಅವಾಗಲೇ, ಅಲ್ಲಿ ಕರೆಕ್ಟಾಗಿ ಆಯ್ತು ಸರ್. ಇದು ಅದಕ್ಕೂ ಸಬ್ಸಿಡಿಗೋಸ್ಕರ ಮಾಡಿದ್ದಲ್ಲ, ಇದು ಬೇಕಂತ ಮಾಡ್ಕೊಂಡಿದ್ದು ನಾನು ಇದನ್ನ. ಅಷ್ಟೊತ್ತಿಗೆ ಅವರು ಕೃಷಿ ಇಲಾಖೆ ಇತ್ತು, 14,000 ರೂಪಾಯಿ ಇತ್ತು, ಎಲ್ಲ ಅಲ್ಲಿದ್ರೆ ಕರೆಕ್ಟಾಗಿ ಆಯ್ತು ನಂಗೆ. ನುಗ್ಗೆ ಕೂಡ ನಿಮಗೆ ಆದಾಯದ ಮೂಲ ಆಗಿದೆಯಾ ಸರ್? ನಾನು ನುಗ್ಗೆನ 2 ರೀತಿ ಮಾಡ್ಕೊಂಡಿದ್ದು. ಭೂಮಿ ಫರ್ಟಿಲಿಟಿಗೋಸ್ಕರ ನಾನು ನುಗ್ಗೆ ಹಾಕೊಂಡಿದ್ದು, ನಾನು ಅದನ್ನ ಆದಾಯ ಮಾಡ್ಬೋದು ಸರ್. ಓಕೆ. ಸೊ ಅದು ಇನ್ನೂ ಕೂಡ ನಾನು ಸರಿಯಾಗಿ ಅದನ್ನ ಮೇಂಟೈನ್ ಮಾಡಕ್ಕೆ ಹೋಗಿಲ್ಲ ನಾನು ಅದನ್ನ. ಅದು ಮಲ್ಚಿಗೋಸ್ಕರ ಹಾಕೊಂಡಿದ್ದು ನಾನು ಅದನ್ನ. ಕಡ್ದು ನೋಡಿ ಎಲ್ಲ. ಓಕೆ. ಯಾಕೆ ಇದು ಭೂಮಿಗೆ ಬಹಳ ಫಲವತ್ತತೆ ಬರುತ್ತಾ ಇದರಿಂದ? ನೋಡಿ, ಈ ಸೈಜ್ ನಿಂಬೆ ಇದೆಯಲ್ಲ, ಓಕೆ, 10 ರೂಪಾಯಿಗೆ ತಗೊಳ್ತಾರೆ ಸರ್. ನಾವು ಕೇಳ್ಕೊ 10 ರೂಪಾಯಿ ಅಂಗಡಿಯಲ್ಲಿ, ನಮ್ಗೆ 1 ರೂಪಾಯಿ ತಗೊಳ್ಳಲ್ಲ ಅವರು. ಹೌದು. ಈಗ ನಾವು ಅವ್ರಿಗೆ ನೇರ ಗ್ರಾಹಕ ಕೊಡ್ಬೋದಲ್ಲ. ನಿಮ್ಗೆ ಎಷ್ಟು ಫ್ಲೇವರ್ ಅಂತ ಗೊತ್ತಿರೋದು. ಓಕೆ. ಈಗ ನ್ಯಾಚುರಲ್ ಅದೇ ಬಿದ್ದಿರುತ್ತೆ, ಯಾವುದೇ ರೀತಿ ನೋಡಿ ಗಿಡಗಳು ಎಷ್ಟು ಹೆಲ್ತಿ ಇದಾವೆ. ಸೊ ಒಂದೇನಪ್ಪ ಅಂತಂದ್ರೆ ನೈಸರ್ಗಿಕ ಬೇಸಾಯ ಮಾಡ್ಬೋದು. ನಮ್ಮ ತಾಯಿ ಹೆಸರು ಚಿಕ್ಕ ತಾಯಿ ತೋಟ ಅಂತ ಕಟ್ಕೊಂಡಿದ್ದೀನಿ. ಅದ್ರಲ್ಲಿ 3 ಸಬ್ಟೈಟ್ ಬರ್ತಾವ ಅದರಲ್ಲಿ. ಮೊದಲು ಪರಿಸರ, ಆಮೇಲೆ ಆಹಾರ, ನಂತರ ಸಹಬಾಳ್ವೆ. ಸೊ ಈ 3 ಕೂಡ ಸಮಾಜದಲ್ಲಿ ಇರ್ಬೇಕು ಅಂತ. ಒಂದು ನಮ್ಮ ಪರಿಸರ ಚೆನ್ನಾಗಿರ್ಬೇಕು, ಪರಿಸರ ಚೆನ್ನಾಗಿದ್ಮೇಲೆ ನಮ್ಗೆ ಊಟ ಬೇಕು, ಆಹಾರ ಬೇಕು ನಮ್ಗೆ. ಆಹಾರ ಇದ್ಮೇಲೆ ಸಮಾಜದಲ್ಲಿ ಸಹಬಾಳ್ವೆ ಇರ್ಬೇಕು ನಮ್ಗೆ. ಹೌದು. ಸೊ ಈ ಕಾನ್ಸೆಪ್ಟ್ ಮೇಲೆ ನಾನು ಬೇಸಾಯ ಶುರು ಮಾಡಿದ್ದೆ ಸರ್, ಮಾಡ್ತಾ ಇರೋದು. ಸೊ ಅದೇ ವಿಷಯಕ್ಕೆ ನಾನು ಇದು ಮಾಡ್ತಾ ಇರೋದು. ಈಗ ಲಿಂಬೆಯನ್ನ ಈ ಭಾಗದಲ್ಲಿ ಬೆಳೆದವರು ತುಂಬಾ ಕಮ್ಮಿ. ಇಂಡಿ, ಬಿಜಾಪುರ ನಂಬರ್ 1. ಹೌದು. ಬಟ್ ನಾವೀಗ ಮಂಡ್ಯ ಜಿಲ್ಲೆಯಲ್ಲಿದ್ದೀವಿ. ಈ ಭಾಗದಲ್ಲಿ ನಿಂಬೆ ಹಣ್ಣು ಬೆಳೆದವರು ತುಂಬಾ ಕಮ್ಮಿ. ಸೊ ನಿಮಗೆ ಈ ಕೃಷಿಯ ಬಗ್ಗೆ ಮಾಹಿತಿ ಇತ್ತಾ, ಅಥವಾ ಏನು ಪ್ರಯೋಗಾತ್ಮಕವಾಗಿ ನೀವು ಹಾಕಿ ಅದರಲ್ಲಿ ಏನು ಸಕ್ಸಸ್ ಕಂಡ್ರ? ಪ್ರಯೋಗಕ್ಕಿಂತ ತೋಟ ಮಾಡಲೇಬೇಕಂತ ಅನ್ಕೊಂಡಿದ್ದೆ ಸರ್ ನಾನು. ಅಂದ್ರೆ ಒಟ್ಟು ಯಾವ್ದಾರ ರೀತಿ ತೋಟ ಮಾಡ್ಬೇಕಂತ ನಾನು ಅನ್ಕೊಂಡು ಇದ್ ಮಾಡಿದ್ದನ್ನ ನಾನು ಮಾಡಕ್ ಮೊದ್ಲ ಬಿಜಾಪುರದಲ್ಲಿ ರಾಶಕ ನಿಂಬಾರ್ಗಿ ಅಂತ ಹೇಳಿ ಅವರು ನೈಸರ್ಗಿಕ ಬೇಸಾಯಗಾರರು, ಅವ್ರ ತೋಟ ನೋಡ್ಕೊಂಡು ಹೋಗಿದೆ ಸರ್. ಅವ್ರು ಹುಡಿಕೊಂಡು ಹೋಗಿದ್ದೆ ಅಲ್ಗ ಬಿಜಾಪುರದಲ್ಲಿ. ಅವ್ರದ್ದು ಇಂಡಿ ತಾಲೂಕು. ಅಲ್ಲಿ ಇಂಡಿ ತುಂಬಾ ಬಹಳ ದೊಡ್ಡದು. ಏಷ್ಯಾಖಂಡದಲ್ಲೇ ನಿಂಬೆಗೆ ಬಹಳ ಪ್ರಸಿದ್ಧಿ ಅದು ಕಾಗಜಿ ನಿಂಬೆ ಅಂತೇಳಿ. ನಾನು ಹಾಕಿರೋದು ಬಾಲಾಜಿ ವೆರೈಟಿ ಅಂತ ಹೇಳಿದ್ದು. ಅವ್ರು ನೋಡ್ಕೊಂಬಂದು ಅವ್ರದ್ದು ಭೂಮಿ 30 ಗುಂಟೆ ಇತ್ತು ತೋಟ. ಅದ್ ಮಾಹಿತಿ ಮಾಡ್ಕೊಂಡು ಆಮೇಲೆ ನಾವು ನಿಂಬೆನೆ ಮಾಡೋಣ. ಮತ್ತೆ ಇಲ್ಲಿ ನಂದು ಮೇಲೆ ಹೈಟೆನ್ಷನ್ ಆಗಿದೆ, ಇಲ್ಲಿ ಯಾರ ರೀತಿ ಮರಗಳು ಮಾಡಕ್ಕಾಗಲ್ಲ ನಂಗೆ. ಸರಿ ಸರಿ. ಇದು ಗಿಡ ತಲೆ ಹಾಕ್ಬೇಕು ನಮ್ಗೆ ಇಲ್ಲಿ. ಈ ಯಾವ್ದು ತೆಂಗು ಅಡಕೆ ಹತ್ತಿರ ಮಾಡಕ್ಕಾಗಲ್ಲ, ತೋಟ ಮಾಡಕ್ಕಾಗಲ್ಲ. ಹಾಗಾಗಿ ನಿಂಬೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಓಕೆ. ಸೊ ಈಗ ನಿಂಬೆ ಕೃಷಿಯಲ್ಲಿ ನೀವು ಒಂದು ಮಟ್ಟಿನ ಯಶಸ್ಸು ಕಂಡಿದ್ದೀರಿ. ಯಶಸ್ಸು ಒಂದು ಪದನ ಬಳಸಬಾರ್ದು ಅಂತ ನನ್ನ ತಿಳುವಳಿಕೆ. ಯಾಕಂದ್ರೆ ಪ್ರತಿನಿತ್ಯ ಪ್ರಯೋಗಗಳಿವೆ. ಓಕೆ. ಯಾಕಂತಂದ್ರೆ ಒಂದು ಈಗ ತುಂಬಾ ಜನ ಅಂದ್ರೆ ಮಿಸ್ಗೈಡ್ ಆಗಿ ಅದನ್ನ ಆಪರೇಟ್ ಮಾಡ್ತಾರೆ. ಓಕೆ. ನಮ್ಮಿಬ್ರು ಸ್ನೇಹಿತರುಗಳೇ ನನ್ನ ತೋಟಕ್ಕೆ ಬಂದಿದಾಗ ನಾನು ಯೂಟ್ಯೂಬ್ ಮೂಲಕ ಬೇಸಾಯಕ್ಕೆ ಬಂದು ನಾನು ಇವತ್ತು ಇನ್ವೆಸ್ಟ್ ಮಾಡಿದ್ದು ವಾಪಸ್ ಹಾಕಿಲ್ಲ. ತುಂಬಾ ಜನ ಹೇಳಿದೆ ನನಗೆ ಅದನ್ನ. ನನ್ಗೆ ಈಗಲೂ ಕೂಡ ತುಂಬಾ ಜನ ಕೇಳ್ತಾ ಇರ್ತಾರೆ. ನನ್ನ ಒಬ್ರು ಬಂದಿರೋಬ್ರು ಎಷ್ಟು ಹುಮ್ಮಸ್ಸು ಅಂತಂದ್ರೆ, ಗಿಡ ಜೂನ್ಗೆ ಹಾರ ಹಾಕೋದು, ಜನವರಿ ಗಿಡ ಹಾಕ್ಬೇಕಂತ, ಗಿಡಕ್ಕೆ ಈಗಲೇ ಆರ್ಡರ್ ಮಾಡ್ತೀನಿ ಅಂತ ಅವರು. ಅಷ್ಟು ಯಾವಾಗ ಬೇಕಾದ್ರೆ ಸಿಗುತ್ತೆ. ಅಷ್ಟು ಯಾಕೆ ಹುಮ್ಮಸ್ಸು ನಿಮ್ಗೆ? ಮೊದಲು 3-4 ಕಡೆ ತೋಟ ನೋಡ್ಕೊಂಡು ನೋಡಿ, ವಿಚಾರಿಸಿ, ಆಮೇಲೆ ನೀವು ಮಾಡಿ. ಆಮೇಲೆ ಯಾಕಂತಂದ್ರೆ ತೋಟ ಕಟ್ಟೋದು ಇದೆಯಲ್ಲ, ಅದು ನಿರಂತರ ಇರ್ಬೇಕು. ಅವೆಲ್ಲ ಒಂದ್ ಕ್ಷಣ ಯಾವತ್ತೂ ಕೂಡ ನಮ್ಮ ಉತ್ಸಾಹ ಇರ್ಬೋದು, ನಮ್ ಇದಿರ್ಬೋದು, ಅದು ಬೆಂಕಿಗೆ ಹಾಕ್ತು ಹುಲ್ಲಿರ್ಬೋದು, ಕಲ್ಲಿದ್ದು ತರ ಇರ್ಬೇಕು ನಮ್ಗೆ. ಈಗ ಪುನಃ ನಿಂಬೆ ಕೃಷಿಯ ಬಗ್ಗೆನೇ ನಾನು ನಿಮಗೆ ಇನ್ನೊಂದು ಪ್ರಶ್ನೆ ಕೇಳೋದು. ಈಗ ನೀವು ಸುಮಾರು 90 ನಿಂಬೆ ಗಿಡ ಹಾಕಿದ್ದೀರಿ. ಆಲ್ಮೋಸ್ಟ್ ಎಲ್ಲದೂ ಈಲ್ಡಿಂಗ್ ಅಲ್ಲಿ ಇದೆಯಾ? ಇಲ್ಲ ಸರ್, ಇದು ಸದ್ಯಕ್ಕೆ ಒಂದು 60 ಭಾಗ ಶುರು ಆಗಿದೆ ಸರ್. 60 ಭಾಗ 50 ಅನ್ಕೊಳ್ಳಿ. ಅಂದ್ರೆ ನಿಂಬೆದು ಒಂದು 5 ವರ್ಷ 7 ವರ್ಷ ಮೇಲ್ಪಟ್ರೆ ಕನಿಷ್ಠ ಒಂದು ನಿಂಬೆ ಗಿಡ ತುಂಬಾ ಚೆನ್ನಾಗಿ ಶುರು ಆಗುತ್ತೆ. ಈಲ್ಡ್ ಇನ್ನೂ 2 ವರ್ಷ ಟೈಮ್ ಬೇಕು ಸರ್. ಇದು ಬೀಜದ ಗಿಡ, ಇದು ಕಸಿ ಗಿಡ ಅಲ್ಲ, ಇದು ಗ್ರಾಫ್ಟೆಡ್ ಇಲ್ಲ, ಬೀಜದ ಗಿಡ ಇದು. ಕಸಿ ಗಿಡ ಸೈಡ್ ಬರಲ್ಲ ನಿಮ್ಗೆ, ಅದು ಗೊಂಚ ತರ ಬರುತ್ತೆ. ಇದು ಬೀಜದ ಒಂದೇ ಟೈಮ್ ಇರುತ್ತೆ ನಿಮ್ಗೆ. ಬೀಜದ ಗಿಡ ಇವೆಲ್ಲ ಇವು, ಕಸಿ ಗಿಡ ಅಲ್ಲ ಇದು. ಓಕೆ.
ಬಾಲಾಜಿಲಿ ಬೀಜದ ಗಿಡ ವೆರೈಟಿ ಇದು. ಆಹಾ. ಗೂಟಿ ಕೆಲವ್ರ ಕಡೆ ಗೂಟಿ ಗಿಡ ಗೂಟಿ ಸಸಿ ತಳ್ತಾರೆ, ಹ್ಮ್. ಗ್ರಾಫ್ಟೆಡ್ ಕಸಿ. ಹ್ಮ್. ನಾನು ಬೀಜದ ಗಿಡ ಹಾಕೋಣ ಅಂತ ಅದು. ಯಾಕಂದ್ರೆ ನಾನು ಸುಮಾರು ಒಂದು 40 ವರ್ಷ ಲೈಫ್ ಬರುತ್ತೆ ಸರ್ ಅದು. ಓಕೆ. ಆದ್ರೆ ಬೀಜದ ಗಿಡದಲ್ಲಿ ಉತ್ಪತ್ತಿ ಶುರುವಾಗೋದು ಸ್ವಲ್ಪ ಲೇಟಾ? ಲೇಟ್ ಏನಿಲ್ಲ ಸರ್, ಅಂದ್ರೆ ಒಳ್ಳೆ ಇದಕ್ಕೆ ನಮ್ಗೆ ನೀರು ಸಮಸ್ಯೆ ಇತ್ತು, ಹ್ಮ್. ಮತ್ತೆ ಗೊಬ್ಬರದು, ಮತ್ತೆ ನೀಟಾಗಿ ಅದನ್ನ ನಾವು ಗಿಡ ಹಾಕಿ 3 ಸಾಲ ಹೊಸಪಟ್ಟೆ ಯಾವಾಗ ಸ್ವಲ್ಪ ಸಂಘಟನೆ ಒಳಗಿದ್ದೆ ಅದು ಸರಿ ನನ್ನ ಸ್ವಯಂಕೃತ ಅಪರಾಧದಿಂದ ಬರಕಾಗಿಲ್ಲ ಸರ್. ಇದು ಲಿಂಬೆ ಗಿಡಕ್ಕೆ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ ಅಥವಾ ಹೇಗೆ? ಸರ್ ತುಂಬಾ ಇರುತ್ತೆ ಅಂತಲ್ಲ, ಆಲ್ಮೋಸ್ಟ್ ಒಬ್ಬೊಬ್ರು ಒಂದ್ ರೀತಿ ಹೇಳ್ತಾರೆ. ಈಗ ಈಗ ಒಣ ಪ್ರದೇಶದಲ್ಲೇ ಇದನ್ನ ಬೆಳೆದಿದ್ದಾರೆ. ಅಂದ್ರೆ ಈಗ ಇಂಡಿಯಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಬೈ ಅಂಡ್ ಲಾರ್ಜ್ ಈಗ ಆಲಮಟ್ಟಿ ಬಂದ್ಮೇಲೆ ಅಲ್ಲಿಯ ಪರಿಸ್ಥಿತಿ ಚೆನ್ನಾಗಿ ಅವ್ರು ನೀರು ಕೊಡ್ತಾರೆ ಸರ್ ಅಲ್ಲಿ. ಕೃಷಿ ಇದು ನೈಸರ್ಗಿಕ ಬೇಸಾಯದಲ್ಲಿ ಮಾತ್ರ ನೀರು ಕಡಿಮೆ ಕೇಳೋದು ನಿಮ್ಗೆ. ಕೆಮಿಕಲ್ ಫಾರ್ಮಿಂಗ್ ಮಾಡೋರು ಬೋರ್ಲಾಕ್ ನೀರು ಕೊಟ್ಟೆ ಕೊಡ್ತಾರೆ. ಇದ್ರು ಕೂಡ ಕೆಲವರು ಇವ್ರು ಹೇಳ್ತಾರೆ ತೋಟಗಾರಿಕೆ ಇಲಾಖೆಗಳು ಡ್ರಿಪ್ ಎಲ್ಲ ಪ್ರತಿನಿತ್ಯ ಒಂದು 20 ಲೀಟರ್ ಕೊಡ್ಬೇಕು, ಒಂದು ಅರ್ಧ ಗಂಟೆ ಡೈಲಿ ಕೊಡು ಅಂತ ಹೇಳ್ತಾರೆ. ನಾನು ಹಂಗೆ ಕೊಡಲ್ಲ. ಹಂಗೆ ನನಗೆ ವಾರದಲ್ಲಿ 1 ದಿನ ಅಥವಾ 2 ದಿನ ಇಷ್ಟು ಮಾಡ್ತೀನಿ ಅಷ್ಟೇ. ಸುತ್ತ ಗ್ಲಿಸಿಡಿಯ ಕಡ್ಡಿ ಹಾಕೊಂಡಿದ್ದೀನಿ ಸುತ್ತ, ಅದೆಲ್ಲ ಫುಲ್ ಮಲ್ಚಿಂಗೋಸ್ಕರ. ನಿಮ್ಗೆ ಇದು ಎಷ್ಟು ನೋಡಿ, ಇದು ಈ ಮೊನ್ನೆ ಹಾಕಿರೋದು ಇದು. ಇನ್ನೊಂದು 3 ವರ್ಷ ಸ್ವಲ್ಪ ಇನ್ನಷ್ಟು ಇಷ್ಟು ಬರುತ್ತೆ ನಿಮ್ಗೆ ಹೈಟು. ಇನ್ನೊಂದು ವರ್ಷ ತನಕ ಫುಲ್ ಎಲ್ಲ ಕಲ್ಲಕ್ಕೆ ಇರುತ್ತೆ. ಲಾಸ್ಟ್ ಟೈಮ್ ಹಾಕ್ತಾ ಗಿಡ ಇಷ್ಟ ಹೈಟ್ ಹಾಕ್ತಿರ್ತೀನಿ ಮಲ್ಚಿಂಗ್. ಪ್ರತಿ ವರ್ಷನೂ ಕೂಡ ಗಿಡಕ್ಕೆ ಸುತ್ತ ಕನಿಷ್ಠ 3-4 ಅಡಿ ನಾನು ಮಲ್ಚಿಂಗ್ ಕೊಡ್ತೀನಿ ಇದಕ್ಕೆ. ಅದು 1 ವರ್ಷ ಮತ್ತೆ ಇನ್ನು 1 ವರ್ಷ ಮುಚ್ಚಲ್ಲ ಇದನ್ನ. ಇನ್ನೆಷ್ಟು ಮೇಗೆ ನಾನು ಸ್ವಲ್ಪ ಇದನ್ನ ಮುಟ್ಟುದಿಲ್ಲ ಸುತ್ತ, ಅಲ್ಲಿ ಗಂಟ್ಲಿಗೆ ಮುಟ್ಟಲ್ಲ ಇದನ್ನ. ಅಂದ್ರೆ ಹಾಕ್ತಾ ಇರ್ತೀನಿ, ನೆಕ್ಸ್ಟ್ ಒಂದ್ಸಲ ಸತ ಬೆಳ್ಕೊಂಡ್ರೆ ಮತ್ತೆ ಅದನ್ನ ಕಿತ್ತಾಕ್ತೀನಿ. ಇದ್ರ ಮೇಲೆ ಏನಾದ್ರು ಕೊಟ್ಟಿಗೆ ಗೊಬ್ಬರ ಇದ್ರ ಮೇಲೆ ಕೊಡ್ತೀನಿ. ಓಕೆ, ಸರಿ. ಈಗ ಕೊಟ್ಟಿಗೆ ಗೊಬ್ಬರ ಮತ್ತೆ ಜೀವಾಮೃತ ಅಲ್ಲದೆ ಬೇರೆ ಏನು ಬಳಕೆ ಮಾಡ್ತಾ ಇದ್ದೀರಿ? ಇದು ಸರ್ ರೋಗಗಳಿಗೆ ಹುಳಿ ನಿಂಬೆ ಹುಳಿ ಮಜ್ಜಿಗೆದು ಸ್ಪ್ರೇ ಕೊಡ್ತೀನಿ ಅಷ್ಟೇ. ಮತ್ತೆ ಇವತ್ತು ಒಂದ್ಸಲ ಯಾವ್ದೇ ರೀತಿ ಸ್ಪ್ರೇ ಕೊಟ್ಟಿಲ್ಲ. ಇನ್ಮೇಲೆ ಕೊಡ್ಬೇಕು. ಈಗ ಹಣ್ಣು ಪದ ಶುರು ಆದ್ವಲ್ಲ, ಸ್ವಲ್ಪ ಸಮಸ್ಯೆಗಳಿದಾವೆ ಗಿಡಗಳಿಗೆ, ಸ್ವಲ್ಪ ಟೊಂಗೆ ಒಣಗೋದ್ರೆ ಬರ್ತವೆ, ಹುಳಿ ಮಜ್ಜಿಗೆ ಕೊಡ್ಬೇಕು. ಅದ್ಬಿಟ್ರೆ ಇಲ್ಲಿ ನಮ್ದು ಡ್ರಮ್ಮಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಸರ್. ಮೀನು ಮತ್ತೆ ಬೆಲ್ಲದ್ದು ದ್ರಾವಣ ಇದು. ಮೀನು ಬೆಲ್ಲದ ದ್ರಾವಣ ಇದು ಕೂಡ ಒಂದು ಇದು ಸರ್. ಅಂದ್ರೆ ಈ ಹಿಂದೆ ಅಂದ್ರೆ ವೃಕ್ಷಾರೋಗ್ಯದಲ್ಲಿ ಹೇಳ್ತಾರೆ ಅದನ್ನ ಕುಣಪ ಜಲ ಅಂತ ಹೇಳ್ತಾರೆ ಅದನ್ನ. ಅಂದ್ರೆ ಯಾವ್ದಾರ ಒಂದು ಪ್ರಾಣಿದು ಅದನ್ನ ಡಿಕಂಪೋಸ್ ಮಾಡಿ ಈ ತರದಲ್ಲಿ ಹೇಳ್ತಾರೆ. ಸೊ ಅದ್ರದ್ದು ಲಿಕ್ವಿಡ್ಗಳು ಮಾಡ್ಕೊಂಡು ಅದನ್ನ ಉಪಯೋಗಿಸ್ತೀವಿ. ಅದನ್ನ ಕುಣಪ ಜಲ ಅಂತ ಕುಣಪ ಜಲ ಅಂತ ಹೇಳ್ತಾರೆ ಅದನ್ನ ಸಾಮಾನ್ಯವಾಗಿ. ಓಕೆ. ಸೊ ಅದನ್ನ ಮಾಡೋದನ್ನು ನೀವು ಕಲ್ತಿದ್ದೀರಿ ಸರ್? ಅದೇ ಕಲಿಯಿಲ್ಲ ಸರ್, ಪುಸ್ತಕ ಮೆನ್ಷನ್ ಇದೆ. ಅದು ಬೇರೆ ರೀತಿ ಮಾಡ್ಕೊಂಡು ಹೋಗ್ತಾರೆ ಅದನ್ನ. ನಾನು ಹೊಸದಾಗಿ ಏನೋ ಕಲ್ತಿ ಸಂಶೋಧನೆ ಮಾಡಿದಂತ ಏನಲ್ಲ ಸರ್. ಸರಿ ಸರಿ, ಅದು ನೇಚರ್ ಇದೆ ಅದೆಲ್ಲ. ಆದ್ರೆ ರೈತರು ಈ ಕುಣಪ ಜಲವನ್ನು ಬಳಸುದು ಬೆಳೆ ಚೆನ್ನಾಗಿ ಕಮ್ಮಿ ಇದೆ ಅಲ್ಲ? ಕಡಿಮೆ ಇದೆ, ಗೊತ್ತಿಲ್ಲ ಅದು ಜನಕ್ಕೆ, ಗೊತ್ತಿಲ್ಲ ಅದ್ರ ಬಗ್ಗೆ ಹೆಚ್ಚು. ನೈಸರ್ಗಿಕ ಬೇಸಾಯ ಮಾಡೋದು ತುಂಬಾ ಜನ ಮಾಡ್ತಿದ್ದಾರೆ, ಅದನ್ನ ಬಳಸ್ತಾರೆ. ಬೇಸಾಯದ ವಿಚಾರಕ್ಕೆ ಹೇಳಕ್ ಬಂದಾಗ ಇಲ್ಲಿ ಒಬ್ಬರು ನೈಸರ್ಗಿಕ ಬೇಸಾಯ, ಒಬ್ಬರು ಸಾವಯವ ಬೇಸಾಯ, ಒಬ್ಬರು ಅವರದೇ ಮೆಥಡ್ ಇರೋದು ತುಂಬಾ ಹಲವಾರು ಕೌಲುಗಳಿದಾವೆ ಇಲ್ಲಿ. ಹೌದು. ಅದೇ ಎಲ್ಲಾ ಕೌಲಿಗಿಂತ ಮುಖ್ಯ ರೈತ ಬದುಕುಳಿತೆ ನಾನು ನೋಡ್ಬೇಕಷ್ಟೇ. ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡೋರಿದ್ದಾರೆ. ರೈತ ಹೆಂಗ್ ಮಾಡ್ತಾರೆ ಕೆಮಿಕಲ್ ಫಾರ್ಮಿಂಗ್? ಬದುಕುಳಿಬೋದ? ಕೆಮಿಕಲ್ ಫಾರ್ಮಿಂಗ್ ಮಾಡೋರು ಬದುಕುಳಿಗೆ ಸಾಧ್ಯತೆ ಇದೆ, ನೈಸರ್ಗಿಕ ಬೇಸಾಯ ಮಾಡೋರು ಬದುಕು ಸಾಧ್ಯತೆ ಇದೆ. ಆದ್ರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಯಾವ ಬೇಸಾಯ ಆಯ್ಕೆ ಮಾಡಕ್ ಹೋಗೋದು ಅವ್ರ ವೈಯಕ್ತಿಕ ನಿರ್ಧಾರ ಬಿಟ್ಟು ಸರ್. ಅದನ್ನ ಯೂನಿವರ್ಸಲ್ ಎಲ್ಲಕ್ಕ ನಾವು ಅದನ್ನೇ ನಾವು ಹೇಳಕ್ಕಾಗಲ್ಲ. ಇದೊಂದು ಘಟಕ ಜೀವಾಮೃತದ್ದು, ಜೀವಾಮೃತ ಅಂದ್ರೆ ದ್ರವ ರೂಪದ ಘಟಕ. ಇಲ್ಲೊಂದು ಘಟಕ ಮಾಡ್ಕೊಂಡಿದೆ ಸರ್. ಇಲ್ಲಿ ಸ್ವಲ್ಪ ನೆರಳು ಮಾಡ್ಕೊಂಡಿದೆ, ಎಲ್ಲ ನನ್ನ ಗಾಳಿಗೆಲ್ಲ ಬಿದ್ದು ಇದಾಗೋಯ್ತು. ಸ್ವಲ್ಪ ಇವಾಗ ಮತ್ತೆ ಒಂದ್ ಸ್ವಲ್ಪ ಗಾಳಿ ರೆಡಿ ಮಾಡ್ಬೇಕು. ಇಲ್ಲೊಂದು ಘಟಕ ಮಾಡ್ಕೊತೀನಿ. ಇದನ್ನ ಎಲ್ಲ ಮ್ಯಾನ್ಯಲ್ ಸರ್ ಇವೆಲ್ಲ. ಈ ಮಳೆಗಾಲದಲ್ಲಿ ನನ್ನ ಗಿಡಗಳಿಗೆ ಗಂಜಾ ಸ್ಟಾಕ್ ಮಾಡ್ತೀನಿ. 1 ಲೀಟರ್ ಗಂಜಾ ಸ್ಟಾಕ್ ಮಾಡ್ಕೊಂಡು ಪ್ರತಿ ಗಿಡಕ್ಕೂ ಕೂಡ 1 ಲೀಟರ್ ಗಂಜಲ 3 ಲೀಟರ್ ನೀರು ಮಿಕ್ಸ್ ಮಾಡ್ಕೊಂಡು ಪ್ರತಿ ಗಿಡ ಸುತ್ತಲೂ ಚೆಲ್ತೀನಿ. ಇಲ್ಲಿ ಹಿಂಗಿತ್ತಲ್ಲ ಇಲ್ಲಿ ಹಾಕ್ತೀನಿ ಸರ್ ಸುತ್ತ. ಇದ್ರ ಮೇಲೆ ಚೆಲ್ಲುದಷ್ಟೇ ಮಳೆಗಾಲದಲ್ಲಿ ಮಾತ್ರ, ಪ್ರತಿ ಗಿಡಕ್ಕೂ ಕೂಡ. ವರ್ಷದಲ್ಲಿ ಮಳೆಗಾಲದಲ್ಲಿ ಮಾತ್ರ 1-2 ಬಾರಿ ಕೊಡ್ತೀನಿ ಗಂಜಾನ. ಮಿಕ್ಕಂತ ತೊಪ್ಪೆ ದ್ರವ ರೂಪದ್ದು ಗಂಜಾಗಳನ್ನ ಇದ್ರ ಮೇಲೆ ಚೆಲ್ತೀನಿ ಅಷ್ಟೇ. ಬಟರ್ ಫ್ರೂಟ್ ಇವೆಲ್ಲ ಕಸಿ ವೆರೈಟಿಯಾ ಅಥವಾ ಬೀಜದ ಗಿಡ? ಬೀಜದ್ದೇ. ನಾನು ಕಸಿ ಇಲ್ಲಿ ಯಾವ್ದು ಹಾಕಿಲ್ಲ ಸರ್ ಇಲ್ಲಿ. ಬೇಸಾಯ ಪದ್ಧತಿ ಯಾವುದೇ ರೀತಿ ಯಾವುದೇ ರಾಸಾಯನಿಕಗಳು ಬಳಸ್ತೇನೆ ಉಳುಮೆ ಮಾಡ್ತಾನೆ ಪದ್ಧತಿ ಸರ್ ಇದು. ಲಿಂಬೆ ನಿಮಗೆ ಸುಮಾರು ಇಲ್ಲಿ 90 ಗಿಡ ಇದೆ, ಅದರಲ್ಲಿ ಸುಮಾರು 60 ಗಿಡದಲ್ಲಿ ನಿಮಗೆ ಫಸಲ್ ಬರ್ತಾ ಇದೆ. ಸೊ ಪ್ರಸ್ತುತ ನಿಂಬೆಯಿಂದ ನಿಮಗೆ ಬರ್ತಾ ಇರೋ ಆದಾಯ ಎಷ್ಟು? ವಾರ 500 ರೂಪಾಯಿಗೆ ಮುಗಿಸಿಲ್ಲ ಸರ್. ಈಗ ಶುರುವಾಗಿ ಇದು 7ನೇ ವಾರ ಶುರು ಆಯ್ತು ನಂಗೆ. ನಿರಂತರವಾಗಿ ಅವರೇಜ್ 4-5 ವರ್ಷ ಬರೀ ನಿಂಬೆ ಒಂದರಿಂದ. ಓಕೆ. ಎಲ್ಲ ನಿಂಬೆ ಗಿಡಗಳು ಇಲ್ಲಿ ಫಸಲ್ ಕೊಡ್ಲಿಕ್ಕೆ ಶುರು ಮಾಡಿದಾಗ ನಿಮ್ಮ ಒಂದು ಏನು ಉದ್ದೇಶಿತ ಗುರಿ ಎಷ್ಟು? ಲಿಂಬೆಯಿಂದನೇ ನಿಮಗೆ ಇಷ್ಟು ಆದಾಯ ಬರಬೇಕು ಅಂತ ಏನಾದ್ರು ಗುರಿ ಇದೆಯಾ ಸರ್? ಗುರಿ ಅನ್ಕೆ ಮುಖ್ಯವಾಗಿ ನನ್ನ ಲೆಕ್ಕಾಚಾರ ದಿನಕ್ಕೆ ನಾವು ಕೆಲಸ ಬರ್ತೀವಿ ಅಂತಂದ್ರೆ ದಿನಕ್ಕೆ ಎಲ್ಲ ಈಗ ಇನ್ನು ಕೆಲಸದ ಏನು ಜಾಸ್ತಿ ಶ್ರಮ ಇಲ್ಲ.
ಇಲ್ಲಿ ಬಂದು ಉತ್ಪನ್ನ ಮಾರಾಟ ಮಾಡ್ಕೊಳ್ಳೋದು. ಹ್ಮ್ ದಿನಕ್ಕೆ 1,000 ನಿರೀಕ್ಷೆಲಿದೆ ಸರ್ ನಂಗೆ. ಹ್ಮ್ ತಿಂಗಳು 30,000 ರೂಪಾಯಿ ಬಸ್ಟ್ ಆಗುತ್ತೆ. ನಿಂಬೆ ಒಂದರಲ್ಲಿ ಆಗುತ್ತೆ ನಂಗೆ ಅದು. ಬಾಕಿ ಬೆಳೆಗಳಿದ್ದಾವೆ ಅದ್ಬಿಟ್ಟು ನಿಂಬೆಲೆ ಅದಾಗುತ್ತೆ. ಈಗಲೇ ಎಷ್ಟು ನಮ್ಮ ಫಸ್ಟ್ ಶುರು ಆಗಿರೋದ ಇತ್ತೀಚೆಗೆ 10ರಲ್ಲಿ ನಂಗೆ ಶುರು ಆಗಿರೋದ ಒಟ್ಟಾರೆ 100ರಲ್ಲಿ ಒಂದು 60 ಭಾಗ, 60 ಇಲ್ಲ ಒಂದು 50 ಭಾಗ 50-50 ಇದ್ದೀನಿ. ಅಷ್ಟಕ್ಕೊಂದು 5,000 ಸಿಕ್ತಿದೆ ಅಂತಂದ್ರೆ ಫುಲ್ ಪೂರ್ತಿ ಬಂದ್ರೆ 7,000 ರಿಂದ 10,000 ರೀಚ್ ಆಗುತ್ತೆ. ಸಾಕು. ನನ್ ಕಂದಿದ್ದು ಕೂಡ ಅಷ್ಟೇ ನಂಗೆ ಅದು ಸಾಕು. ನನಗೆ ತುಂಬಾ ವಾರಕ್ಕೆ 7,000 ರಿಂದ 10,000 ಅಂತ ಹೇಳಿದ್ರೆ ತಿಂಗಳಿಗೆ ಒಂದು 30,000 ರಿಂದ 40,000 ರೂಪಾಯಿ ಸಾಕು ನಂಗೆ ಅಷ್ಟೇ ಲಿಂಬೆಯಿಂದ ಮಾತ್ರ. ಈ ಲಿಂಬೆ ಇಡೀ ವರ್ಷ ಪೂರ್ತಿ ಬೆಳೆಯುವಂತ ಬೆಳೆನ ಇದು ವರ್ಷ 2 ಕ್ರಾಪ್ ಬರುತ್ತೆ. ಇದು ನೀವು ಒಟ್ಟಾರೆ ಈಗ ನಿಮ್ಗೆ ಹೆಂಗ್ ಹೇಳ್ಬೋದು ಅಂತಂದ್ರೆ, ಈಗ ನಿಮ್ಗೆ ಒಂದು ನಿಂಬೆ ಗಿಡ ಒಂದು 5 ರಿಂದ 7 ವರ್ಷ ಮೇಲೆ ಕೊಟ್ರೆ ಪ್ರತಿ ವರ್ಷ ಒಂದು ನಿಂಬೆ ಗಿಡ 1,000 ಕಾಯಿ ಮೇಲೆ ಕೊಡ್ತೇವೆ. ಒಟ್ಟಾರೆ ಅವರ ಲೆಕ್ಕದಲ್ಲಿ 1,000 ಒಂದು ವರ್ಷ ಕಾಯಿ ಕೊಡುತ್ತೆ. ನೀವು ಒಂದ್ ಹಣ್ಣಿಗೆ ಕನಿಷ್ಠ ಅಂದ್ರೂ ಕೂಡ ಒಂದ್ 2 ರಿಂದ 3 ರೂಪಾಯಿ ಇಟ್ಕೊಳ್ಳಿ ವರ್ಷ ಪೂರ್ತಿ. ಪಂಡು ಆಯ್ತಿರ್ತಾವೆಲ್ಲ ಅವರೇಜ್ ಎಲ್ಲ 3 ರೂಪಾಯಿ ಇಟ್ಕೊಳ್ಳಿ ನೀವು. ಸೊ 3 ರೂಪಾಯಿ ಅಂದ್ರೆ ಕೂಡ ಒಂದು ನಿಂಬೆ ಗಿಡ 1,000 ಅಂದ್ರೂ ಕೂಡ ನಿಮ್ಗೆ 3,000 ಮೋಸಿ ನಿಮ್ಗೆ ಒಂದು ಗಿಡದಿಂದ ಜಾಸ್ತಿನ. ಅಂದ್ರೆ ಯಾವತ್ತೂ ಕೂಡ ಬೇಸಾಯದಲ್ಲಿ ನಾವು ನಿರೀಕ್ಷೆ ಮಾಡ್ಕೋಬೇಕಿರೋದು 10,000 ಬಂದ್ರು ಕೂಡ 2,000 ಲೆಕ್ಕ ಇಟ್ಕೋಬೇಕು ನಾವು. ಹೇಳೋಕ್ಕಾಗಲ್ಲ ಏನಾಗುತ್ತೆ ನಿಜ. ಸೊ ನನ್ಗೆ 3,000 ಬಂದ್ರು ಕೂಡ ನನ್ಗೆ ಒಟ್ಟಾರೆ ನೀವು 90 ಗಿಡಕ್ಕೆ ನನಗೆ 270 ಆಗುತ್ತೆ ಸಾಕು ನನಗೆ ಅಷ್ಟು. ಓಕೆ. ನಿಂಬೆಲಿ ಇನ್ನು ಬಿಕ್ಕಂತೆ ಬೇರೆ ಬೆಳೆ ಸಾಕಷ್ಟೆ. ಒಟ್ಟು ನನ್ಗೆ ಬೇಸಾಯಕ್ಕೆ ಒಂದು ಉದ್ದೇಶ ಏನಪ್ಪ, ಈ ಭೂಮಿಯಿಂದ ವರ್ಷಕ್ಕೊಂದು 5 ಲಕ್ಷ ರೂಪಾಯಿ ಇನ್ಕಮ್ ರೀಚ್ ಮಾಡಕ್ಕಾಗುತ್ತಾ. ಸೊ ಆ ತರ ಮಾಡಿದ್ರೆ ಸುಮಾರು ಒಂದು ಸಣ್ಣ ಕುಟುಂಬದ ಏನು ಮೇಂಟೆನೆನ್ಸ್ ಮಾಡಬಹುದು. 1.5 ಎಕರೆ 5 ವರ್ಷಕ್ಕೆ 5 ಲಕ್ಷ ರೂಪಾಯಿ ಒಂದು 5 ವರ್ಷ ಶ್ರಮ ಹಾಕೋರೆ ಆರಾಮಾಗಿ ಮಾಡ್ಬೋದು ಸರ್. ಅಂದ್ರೆ 5 ವರ್ಷ ಶ್ರಮ ಅದರಲ್ಲಿ ಪ್ರಕೃತಿಗೆ ಹೋಗೋದು ಏನ್ ಬೇಕಾದ್ರೆ ಆಗ್ಬೋದು ನಾವು. ಹೆಂಗಪ್ಪ ಅಂದ್ರೆ ನಿರ್ದಿಷ್ಟತೆ ಇಲ್ಲ. ಯಾಕಂದ್ರೆ ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ಹೇಳಿದ್ರು ಬೇಸಾಯ ಮಾನ್ಸೂನ್ ಮರಗಳ ಆಡುವ ಜೂಜಾಟ ಅಂತ ಹೇಳ್ತಿರೋ. ನಮ್ಗೆ ಇನ್ನೂ ಬರೆದಿದ್ದು ಅದರಲ್ಲಿ ಪತ್ರ ನಾವು ಓದಿರ್ಬೇಕಾದ್ರೆ ಇತ್ತು ನಮ್ಗದು. ಬೇಸಾಯ ಅಂತಂದ್ರೆ ಮಾನ್ಸೂನ್ ಮರಗಳ ಜೊತೆ ಆಡುವಂತ ಜೂಜಾಟ ಅಂತಿದ್ದು. ಹೇಳೋಕ್ಕಾಗಲ್ಲ. ಇವಾಗ ಸಹ ಖುಷಿಯಾಗಿದ್ದೀನಿ ಇವಾಗ. ಯಾಕಂದ್ರೆ ಸ್ವಲ್ಪ ಪ್ರತಿ ವಾರ ಆಸ್ಪತ್ರೆ ಖುಷಿಯಾಗಿದ್ದೀವಿ. ಇವಾಗ ನಾಳೆ ದಿನ ಏನಾಗ್ಬೋದು ಅದು ಮಾರ್ಕೆಟಿಂಗ್ ಸಿಕ್ಕರೆ ಆಗುತ್ತೆ ಸರ್ ನಮ್ಗೆ. ಒಟ್ಟಾರೆ ಬೇಸಾಯದಲ್ಲಿ ಬದುಕು ಸಾಧ್ಯತೆ ಇದೆ ಸರ್. ಬದುಕಬಹುದು. ಆದ್ರೆ ಸರ್ಕಾರ ನೀತಿಗಳು ಏನೋ ರೈತ ಪರವಾಗಿದ್ರೆ ತುಂಬಾ ಇನ್ನೂ ಚೆನ್ನಾಗಿ ಬದುಕಬಹುದು. ಇದು ತುಂಬಾ ಚೆನ್ನಾಗಿ ಬದುಕಬಹುದು. ರೈತ ಪರ ನಿಲುವು ಬಂದ್ಬಿಟ್ರೆ ತುಂಬಾ ಚೆನ್ನಾಗಿ ಬದುಕಬಹುದು. ಹಾಗೇನೆ ನೀವು ಸಾಮಾಜಿಕ ಹೋರಾಟದ ಹಿನ್ನೆಲೆ ಇರೋದ್ರಿಂದ ನಾನು ಇದನ್ನು ನಿಮಗೆ ಕೇಳ್ತಾ ಇದ್ದೀನಿ. ಏನು ಆತ್ಮಹತ್ಯೆಗೆ ಮುಂದಾಗಿರುವಂತ ರೈತ ಮಿತ್ರರಿಗೆ ನಿಮ್ಮ ಸಲಹೆ ಏನು, ನಿಮ್ಮ ಕಿವಿ ಮಾತೇನು ಸರ್? ಅದು ಒಂದೊಂದು ಪರ್ಟಿಕ್ಯುಲರ್ ಹೇಳಕ್ಕಾಗಲ್ಲ. ಈಗ ಸಂದರ್ಭ ಹೆಂಗ್ ಬರ್ತಾವ ಅಂತಂದ್ರೆ ಅದನ್ನ ಫೇಸ್ ಮಾಡಕ್ಕಾಗಲ್ಲ ನಿಮ್ಗೆ. ನಾನು ಲಾಸ್ಟ್ ಟೈಮ್ ನಾನು ಬೋರ್ವೆಲ್ ಕೈ ಕೊಟ್ಟಾಗ 2 ದಿನ ಅದು ಹೇಳಕ್ಕಾಗಲ್ಲ ನಿಮ್ಗೆ. ಮೈಂಡ್ ಬ್ಲಾಕ್. ನನ್ಗೆ ಅವಾಗ ಅನ್ಸೋದು ಯಾಕೆ ಆತ್ಮಹತ್ಯೆ ಮಾಡ್ಕೊತಾರೆ ಅಂತೇಳಿ. ಆ ಮಾಡ್ಕೊಂಬತ್ತು ಅದು ಹಿಂಗಂತ ನಾವು ಬೇಕಾದ್ರೆ ಏನ್ ಬೇಕಾ ಸಲಹೆ ಹೇಳ್ಬೋದು, ಇಲ್ಲ ಅಂತಲ್ಲ. ಬಟ್ ಆ ಸಣ್ಣ ಅಂತಿದ್ರಲ್ಲ ಅವ್ರು ಗೊತ್ತಿರ್ತದೆ ನಾವು ಏನಂತ ಹೇಳಿ ಅದನ್ನ ಸುಲಭಿಲ್ಲ ಸರ್ ಅದು. ಯಾಕಂತಂದ್ರೆ ನನ್ಗೇನ ನಮ್ ಎಂತ ಸ್ವಲ್ಪ ಸಂಬಳ ತಗೋತಿರ್ಲಿಲ್ಲ, ನಾನು ನೋಡ್ಕೊತಿರ್ಲು ಬಚಾವು ಅದೇ ಬದುಕಾಗಿ ನಂಗೆ. ಇದು ಇತರ ಕುಟುಂಬ ನಿಂತಿದ್ರೆ ಏನ್ ಮಾಡ್ತಿದ್ರಿ ನೀವು? ಹಾಗಾಗಿ ರೈತ ಆತ್ಮಹತ್ಯೆ ನಿಕೃಷ್ಟವಾದ ಕಾರಣಗಳು ಇದೆ ಅಂತ ಹೇಳೋಕ್ಕಾಗ. ಅದು ರೈತ ಆತ್ಮಹತ್ಯೆಗಳೆಲ್ಲ ಅದು ಸರ್ಕಾರ ಪ್ರಾಯೋಜಿತ ಕೊಲೆಗಳು ಇವೆಲ್ಲ. ಇವು ಸರ್ಕಾರ ನೇರವಾಗಿ ರೈತ ಕೊಲ್ತಾ ಇರೋದು. ಇನ್ನ ಆತ್ಮಹತ್ಯೆ ಮಾಡ್ಕೊತ ರೈತ ಸರ್ಕಾರ ಕೊಲ್ತಾ ಇರೋದು. ಸರ್ಕಾರ ಆಳುವಂತ ಪ್ರಭುತ್ವ. ಉದಾಹರಣೆಗೆ ಈ ಒಂದು ಕುಟುಂಬ ಈ ಭೂಮಿಯಿಂದಲೇ ಒಂದು ರೈತ ಬದುಕಬೇಕು ಅಂತ ಕಂಡಿದ್ರೆ ಎತ್ತಿ ಮಕ್ಕಳು 2 ಮಕ್ಕಳು ಸರ್ ಹೆಂಗ್ ಸಾಧ್ಯ ಆಗುತ್ತೆ ಅವ್ರಿಗೆ? ಸರ್ಕಾರ ನೀತಿ ಅವ್ರ ಪರವಾಗಿದ್ದಾವ ಇಲ್ಲ. ಮತ್ತೆ ಹಾಗಿರುವಾಗ ನಾವು ರೈತರಿಗೆ ಆತ್ಮಹತ್ಯೆ ಮಾಡ್ಕೊಂಡು ಏನ್ ಸಲಹೆ ಕೊಡೋಕ್ಕಾಗುತ್ತೆ? ಅದನ್ನ ಅದು ಬಾಯಿ ಮಾತು ಕಾಡ್ಬೋದು. ಮತ್ತು ಅದೆಲ್ಲ ನಾವು ರೀತಿ ಹೇಳ್ಕೊಂಡ್ರೆ ನಾಟಕೀಯ ರೀತಿ ಕಾಣಿಸುತ್ತೆ ಸರ್ ನಮ್ಗೆ. ಅದು ಆದರೆ ರೈತ ಆತ್ಮಹತ್ಯೆ ಮಾಡ್ಕೊತಿಲ್ಲ, ಅದನ್ನ ಸರ್ಕಾರ ಕೊಲೆ ಮಾಡ್ತಾ ಇರೋದು. ಇದು ನಾವು ದೃಢವಾದ ಹೇಳಿಕೆ. ನಿಜವಾಗ್ಲೂ ಏನಾರ ರೈತರಿಗೆ ಏನಾರ ಒಂದಷ್ಟು ಆತ್ಮಹತ್ಯೆ ತಡೆಗಟ್ಟಿ ಕೆಲಸ ಮಾಡ್ಬೇಕಂದ್ರೆ ಸರ್ಕಾರ ನೀತಿಗಳು ಬದಲಾಗಬೇಕು. ಮತ್ತೆ ಇರುವಂತ ಇಲಾಖೆಗಳಲ್ಲಿ ರೈತ ಪರ ಕೆಲಸ ಮಾಡುವಂತ ಒಂದು ಬ್ಯೂರೋಕ್ರಸಿ ಬರ್ಬೇಕಲ್ಲಿ. ಅವಾಗ ಏನಾರು ಒಂದು ಆಗುತ್ತಿದ್ದು. ರೈತ ಆತ್ಮ ನಿರಂತರ ಸರ್ ಇದಲ್ಲ. ಅತ್ಯುತ್ತಮವಾದ ವಿಚಾರಗಳನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಿ ಶಿವಕುಮಾರ್ ಅವರೇ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದ. ಅದರ ಒಂದು ವಿಚಾರ ಏನಪ್ಪಾ ಅಂದ್ರೆ ನಿಮ್ಮ ಯೂಟ್ಯೂಬ್ ಮುಖಾಂತರ ಕೇಳ್ಕೊಳ್ಳೋದು, ಗ್ರಾಹಕರಿಗೆ ಸಾದಷ್ಟು ಕೂಡ ನೀವು ರೈತರ ಹತ್ರ ಖರೀದಿ ಮಾಡಿ. ಸಾಧ್ಯವಾಗಿ ನಿಮ್ಗೆ ಸಮಯ ಇದ್ದರೆ ಅವ್ರ ಹತ್ರ ಯಾವ ಹತ್ರ ತಗೊಳ್ತಿರಲ್ಲ ಅವ್ರ ಹತ್ರ ಒಂದು ತೋಟಕ್ಕೆ ವಿಸಿಟ್ ಮಾಡಿ ಹೋಗಿ ಅವ್ರು ಯಾವ ರೀತಿ ಮಾಡ್ತಿದ್ದಾರೆ ಅದು ನೋಡಿ ಅವರ ವಸ್ತು ಯಾವ ರೀತಿ ಇದೆ. ಬೇಸಾಯ ಅಂತ ಅನ್ನೋದು ಬರೀ ಹಣ ಗಳಿಕೆ ಕೇಂದ್ರ ಅಲ್ಲ. ಇದು ಇದರಲ್ಲಿ ಎಲ್ಲ ಒಳಗೊಳ್ಬೇಕು. ಇದರಲ್ಲಿ ನಮ್ಗೆ ಈ ಥರದ್ದು ಅದನ್ನು ಒಂದು ಒಂದು ಕ್ರಮ ಅಂತ ನೋಡ್ಬೇಕು ಅದನ್ನು. ಸೊ ಅವಾಗ ಏನಾರೋ ಒಂದು ಸಣ್ಣ ಮಟ್ಟದ ಏನಾರೋ ಒಂದು ಬದಲಾವಣೆ ಆಗುತ್ತೆ. ಮತ್ತು ಗ್ರಾಹಕರಿಗೂ ಕೂಡ ರೈತರನ್ನ ನೇರ ಖರೀದಿ ಮಾಡ್ಬೇಕಂತ ಮನಸ್ಥಿತಿಗಳು ಬಂದಾಗ ಒಂದೇನೋ ಸ್ವಲ್ಪ ಬದಲಾವಣೆ ಆಗ್ಬೋದು. ಮತ್ತು ರೈತನಿಗೆ ಇನ್ನೊಂದಷ್ಟು 1 ರೂಪಾಯಿ ಸಿಕ್ಕುತ್ತಕ್ಕೆ 1 2 ರೂಪಾಯಿ ಸಿಗ್ಬೋದು.